ಇನ್ನು ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಸಿಐಡಿಯಿಂದ ರಾಜು ಕಪ್ಪನೂರ್ ಅಂಡ್ ಗ್ಯಾಂಗ್ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದವರಲ್ಲಿ 4 ನಾಪತ್ತೆ, 4 ನೋಟಿಸ್ ಕೊಟ್ಟರೂ ಕೂಡ ನಾಪತ್ತೆಯಾಗಿರುವಂಥದ್ದು. ಆರೋಪಿಗಳ ಬೆನ್ನು ಬಿದ್ದಿದೆ ಸಿಐಡಿ ಟೀಮ್. ಮಹಾರಾಷ್ಟ್ರ ಸೇರಿ ಇತರೆಡೆ ಸಿಐಡಿಯಿಂದ ಫುಲ್ ತಲಾಶ್ ಆಗಿದೆ. ಗೌಪ್ಯ ಸ್ಥಳದಲ್ಲಿ 5 ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ರೌಡಿ ಶೀಟರ್ ಪ್ರತಾಪ್, ಧೀರ್ ಪಾಟೀಲ್, ಮನೋಜ್, ವಿಕಾಸ್, ವಿನಯ್ ಈ 4 ಕೂಡ ಅಬ್ಸ್ಕೆಂಡ್ ಆಗಿದ್ದಾರೆ. ಇನ್ನು 4 ಈಗ ಪೊಲೀಸರಿಗೆ ಸರೆಂಡರ್ ಆಗಿರುವಂಥದ್ದು, ವಿಚಾರಣೆಗೆ ನಿನ್ನೆ ಅಷ್ಟೇ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಈ 4ರಿಗಾಗಿ ತೀವ್ರ ಹುಡುಕಾಟವನ್ನು ಸಿಐಡಿ ಟೀಮ್ ಮಾಡ್ತಾ ಇದೆ. ಆ 4 ಸಿಕ್ಕ ನಂತರ ಈ ಪ್ರಕರಣದ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಪ್ರಗತಿಯಾಗುವಂತಹ ಸಾಧ್ಯತೆ ಇದೆ. ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ವೇಗ ಸಿಗುವಂತಹ ಸಾಧ್ಯತೆ ಇದೆ. ಸುಮಾರು 7 ಪುಟಗಳ ಡೆತ್ ನೋಟು ಅದನ್ನು FSLಗೆ ಕಳುಹಿಸಲಾಗಿತ್ತು. ಅದನ್ನು ಸಚಿನ್ ಪಾಂಚಾಳೆ ಬರೆದಿದ್ದು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಈಗ ಈ ಆತ್ಮಹತ್ಯೆಯ ಕಾರಣದ ಬೆನ್ನು ಬಿದ್ದಿದೆ ಸಿಐಡಿ ಟೀಮ್. 4ರನ್ನ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಬ್ಸ್ಕ್ಯಾಂಡ್ ಆಗಿರುವಂತಹ 4ರಿಗಾಗಿ ಮುಂಬೈ ಸೇರಿದಂತೆ ಹಲವು ಸ್ಥಳಗಳಲ್ಲಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸಲಾಗಿದೆ.